स्वागत है आपका बी न्यूज नेशन में। मैं हूं आबिद हुसैन शेख। पावर न्यूज चैनल प्रसारण बंद करने पर पत्रकारों का विरोध। बीजापुर वर्किंग जर्नलिस्ट एसोसिएशन के पदाधिकारी और सदस्यों ने राज्य में निजी न्यूज चैनल पावर टीवी को बंद करने पर कड़ी निंदा करते हुए बीजापुर जिला कलेक्टर दफ्तर के सामने विरोध प्रदर्शन किया। पत्रकारों ने आरोप लगाया कि मीडिया की आज़ादी को दबाकर देश के चौथे अंग को अपाहिज करने का प्रयास हो रहा है। अगर न्यूज़ गलत है तो कानूनी कार्रवाई की जाए, लेकिन चैनल को बंद करके इससे जुड़े कई परिवारों का रोजगार चला जाएगा। इसको देखते हुए फिर से बंद किए गए चैनल को दोबारा शुरू करने का जिला कलेक्टर के जरिए सीएम और राज्यपाल को निवेदन पत्र सौंपा। बीजापुर के पत्रकारों ने कानूನು ಪ್ರಕಾರ ಅವರು ಕ್ರಮ ಕೈಗೊಳ್ಳಿ, ನಿರೂಪಿಸಲಿಕ್ಕೆ ಸೋಲಿಸುತ್ತೆ ಅಂತೇಳಿ ಇವರು ಸಾಕ್ಷಿ ಕೇಳಲಿ, ಅದಕ್ಕೆ ಕಾನೂನು ಏನು ನ್ಯಾಯಾಲಯದ ಮೊರೆ ಹೋಗ್ಬೋದು. ಅದನ್ನು ಬಿಟ್ಟು ಒಂದು ಚಾನಲ್ನ ಏಕಾಏಕಿ ಸ್ಥಗಿತಗೊಳಿಸೋದು ಇದು ಯಾವುದೂ ಸರಿಯಾದ ಕ್ರಮ ಅಲ್ಲ. ಕೂಡಲೇ ಚಾನಲನ್ನು ಇವರು ಸ್ಥಗಿತಗೊಳಿಸಿದ್ದನ್ನು ಹಿಂಪಡಿಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಾನಲ್ ರೀಓಪನ್ ಆಗುವಂಥ ಕ್ರಮವನ್ನು ಸರ್ಕಾರ ಅನುಮತಿ ನೀಡಬೇಕು. ಇದಕ್ಕೆ ಎಲ್ಲ ಇತರ ಮಾಧ್ಯಮಗಳು ಕೂಡ ಇಲ್ಲಿ ವೈಯಕ್ತಿಕವಾಗಿ ವೃತ್ತಿಪರತೆಯಾಗಿ ಹಲವಾರು ನಮಗೆ ಕಾಂಪಿಟೇಷನ್ ಅಂತ ಹೇಳ್ತೀವಿ ಇರ್ಬೋದು, ಆದರೆ ಅದು ಎಲ್ಲ ಮೀರಿ ನಿಂತು ಇಲ್ಲಿ ಎಲ್ಲರೂ ಗಟ್ಟಿ ಧ್ವನಿಯಿಂದ ನಾವಿಲ್ಲಿ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸದ್ಯ ನಾವು ಬಿಜಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿಯನ್ನು ನೀಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಮನವಿ ನೀಡುತ್ತಿದ್ದ ಉಪಾಧ್ಯಕ್ಷ ರೋಜಿಂದರ್ ಅವರು ಮುಂದಿನ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ನಾವು ಮನವಿ ಮಾಡಿಕೊಳ್ತೀವಿ. ನಮಸ್ಕಾರ ಸರ್, ಈ ವಿಷಯ ತಮಗೆ ಗೊತ್ತಿರ್ಬೋದು. ಪವರ್ ಟಿವಿ ಅನ್ನೋದು ಒಂದು ಖಾಸಗಿ ಚಾನಲ್. ಯಾವುದೇ ಚಾನಲ್ನಲ್ಲಿ ಸರ್ಕಾರದಲ್ಲಿ ಒಂದು ನಿಯಮಾವಳಿ ಬರ್ತೈತೆ. ಜಿಲ್ಲಾ ಘಟಕವು ಒತ್ತಾಯಪೂರ್ವಕ ಮನವಿ ಸಲ್ಲಿಸುತ್ತದೆ. ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಫಿರೋಜ್ ರೋಜಿಂದಾರ್ ಈ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ತರುವುದು ವಿಷಯ ಏನಂದರೆ, ಪವರ್ ಟಿವಿ ಅನ್ನುವಂಥ ಒಂದು ಖಾಸಗಿ ಚಾನಲನ್ನು ಕರ್ನಾಟಕ ರಾಜ್ಯ ಸರ್ಕಾರ ಒಂಥರ ಅದನ್ನ ಮೇಲೆ ದಬ್ಬಾಳಿಕೆ ಮಾಡಿ ಬಂದೇ ಮಾಡಿಬಿಟ್ಟಿದೆ. ಯಾವುದೇ ಚಾನಲ್ಗೆ ಚಾಲು ಮಾಡಬೇಕಾದ್ರೆ ಅಥವಾ ಅದರ ಮೇಲೆ ಬಂದ್ ಮಾಡಬೇಕಾದ್ರೆ ಸರ್ಕಾರದ ಕೆಲವು ನಿಯಮಾವಳಿಗಳು ಇರ್ತವೆ. ಆ ಪ್ರಕಾರ ಯಾವಾಗಲೂ ಸರ್ಕಾರ ನಿಯಮಾವಳಿ ಪ್ರಕಾರ ಕಾನೂನುಬದ್ಧ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ನಾವು ಏನು ನೋಡ್ತಾ ಇದ್ದೀವಿ, ಪವರ್ ಟಿವಿಯನ್ನು ಏಕಾಏಕಿ ಬಂದ್ ಮಾಡಿ ಅಲ್ಲಿ ಇರುವಂಥ ಸಾಕಷ್ಟು ಎಂಪ್ಲಾಯಿಗಳು ಅಲ್ಲಿ ಕೆಲಸ ಮಾಡುತ್ತವ ಅವರ ಕುಟುಂಬಸ್ಥರಿಗೆ ಇವತ್ತು ಬೀದಿ ಪಾಲು ಮಾಡುವಂಥ ಪರಿಸ್ಥಿತಿ ಸರ್ಕಾರ ಮಾಡಿದೆ. ಇದು ತುಂಬ ಖಂಡನೀಯ ವಿಷಯ. ಯಾಕಂದರೆ ಇಲ್ಲಿ ಯಾವುದೋ ಚಾನಲಲ್ಲಿ ಕೆಲಸ ಮಾಡುವಂಥ ಯಾವುದೋ ಒಬ್ಬ ಎಂಪ್ಲಾಯಿ ಇರಲಿ, ಅಲ್ಲಿ ಮಾಡುವ ಪತ್ರಕರ್ತ ಮಾಡಿದ್ದೆ ತಪ್ಪೇ ಆಗಿದ್ದರೆ ಅದರ ಮೇಲೆ ಕ್ರಮ ತಗೋಕ್ಕೆ ಸರ್ಕಾರಕ್ಕೆ ಎಲ್ಲ ಅವಕಾಶ ಇದೆ. ಒಂದು ಡಿಫಮೇಷನ್ ಕೇಸ್ ಅಥವಾ ಮಾನವ ನಷ್ಟ ಮೊಕದ್ದಮೆ ಹಾಕಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಅದನ್ನೇ ಮಾಡಬೇಕದು. ತಪ್ಪು ಯಾರು ಮಾಡಿದರೆ ಶಿಕ್ಷೆ ಅವ್ರಿಗೆ ಅನುಭವ ಮಾಡಬೇಕಾಗ್ತದೆ. ಅದು ಬಿಟ್ಟು ಚಾನಲನ್ನೇ ಬಂದ್ ಮಾಡಿ ಅಲ್ಲಿ ಮಾಡುವಂಥ ಕೆಲಸ ಮಾಡುತ್ತೆ ಜನರಿಗೆ ಬೀದಿ ಪಾಲಿ ಮಾಡುವಂತೂ ಇದು ಸರ್ಕಾರದ ಬೇಜವಾಬ್ದಾರಿತನ ತೋರಿಸಿದೆ. ಸರ್ಕಾರ ಯಾವುದೇ ರೀತಿಯಲ್ಲಿ ಈ ಥರ ಕೆಲಸ ಮಾಡಬಾರ್ದು. ನಮ್ದು ಒಂದು ರೀತಿಯಲ್ಲಿ ಒಂದು ಖಂಡಿಸ್ತೀವಿ. ಅದರ ಜೊತೆಗೆ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ಮನವಿ ಮಾಡ್ತೀವಿ. ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿಯವ್ರಿಗೂ ನಾವು ಮನವಿ ಮಾಡ್ತೀವಿ. ಆದಷ್ಟು ಬೇಗ ಚಾನಲ್ ಅನ್ನು ವಾಪಸ್ ಚಾಲು ಮಾಡ್ರಿ. ಅಲ್ಲಿ ಎಂಪ್ಲಾಯಿಗಳಿಗೆ ಕೆಲಸ ಮಾಡೋಕೆ ಅವಕಾಶ ಕೊಡ್ರಿ. ಅಲ್ಲಿ ಅವ್ರ ಮೇಲೆ ಕುಟುಂಬ ಏನು ಡಿಪೆಂಡ್ ಇರ್ತಾರೆ ಅವ್ರಿಗೆ ಒಂದು ಉಪಜೀವನ ಮಾಡೋಕ್ಕೆ ಅವಕಾಶ ಕೊಡ್ರಿ. ತಪ್ಪು ಮಾಡಿದ್ರೆ ಶಿಕ್ಷೆನೂ ಸಿಗಬೇಕು. ಅದು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳ್ರಿ. ಆದರೆ ಚಾನಲ್ ಬಂದ್ ಮಾಡೋದು ತುಂಬಾ ಖಂಡನೀಯ ವಿಚಾರ. ಇದು ಪತ್ರಿಕಾ ಸ್ವಾತಂತ್ರ್ಯ ಮೇಲೆ ಹಲ್ಲೆ ಅಂತ ನಾವು ಹೇಳ್ತೀವಿ. ಮುಖ್ಯಮಂತ್ರಿಗಳಾದ ತಾವು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದು ಜವಾಬ್ದಾರಿಯಿಂದನೇ ವರ್ತಿಸಬೇಕು ಅನ್ನುವಂಥ ನಮ್ದು ಮನವಿ. ರಾಜ್ಯ ಸರ್ಕಾರ ಪವರ್ ಟಿವಿ ಸುದ್ದಿವಾಹಿನಿಯ ಪ್ರಸಾರಕ್ಕೆ ವೈಯಕ್ತಿಕ ಕಾರಣದಿಂದ ತಡೆ ಒಡ್ಡಿದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಇದು ಸರ್ಕಾರದ ಕ್ರಮ ಸರಿಯಲ್ಲ, ಸ್ಥಗಿತಗೊಳಿಸಿರುವುದು. ಈ ಸ್ಥಗಿತಗೊಳಿಸುವುದರಿಂದ ಟಿವಿ ಚಾನಲ್ನ ಅವಲಂಬಿಸಿ ವೃತ್ತಿ ಮಾಡತಕ್ಕಂಥ ನೂರಾರು ಪತ್ರಕರ್ತರ ಕುಟುಂಬಗಳು ಬೀದಿ ಪಾಲು ಬೀಳ್ತವೆ. ರಾಜ್ಯ ಸರ್ಕಾರ ಇದನ್ನು ಮನಗಂಡು ಅದನ್ನು ಪ್ರಸಾರಕ್ಕೆ ತಡೆಯೊಡ್ಡಿದ್ದನ್ನು ತೆರವುಗೊಳಿಸಿ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು. ಸರ್, ಸರ್ಕಾರ ಯಾಕೆ ಅದನ್ನ ಚಾನಲ್ ಬಂದ್ ಮಾಡಿದ ಅನ್ನೋದ್ರ ಬಗ್ಗೆ ವೈಯಕ್ತಿಕ ಕಾರಣ ಏನೇ ಇರಬಹುದು ಇದ್ರೂ ಕೂಡ ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅದರಲ್ಲಿ ಅದರಲ್ಲಿ ಯಾವುದು ಪಾತ್ರ ಇಲ್ಲ ಅಂತ ಹೇಳಿ ಸಾಬೀತುಪಡಿಸ್ಬೋದು, ನಿರೂಪಿಸ್ಕೋಬಹುದು. ಅದನ್ನು ಬಿಟ್ಟು
ನ್ಯಾಯಬದ್ಧವಾಗಿ ಒಂದು ಅನುಮತಿ ಕೊಡದೆ ಪ್ರಸಾರ ಪಡೆದಿದ್ದ ಚಾನಲನ್ನು ಈ ರೀತಿ ಏಕಾಏಕಿ ದಿಢೀರನೆ ಅದನ್ನು ಸ್ಥಗಿತಗೊಳಿಸೋದ್ರಿಂದ ಬಹಳಷ್ಟು ಜನರಿಗೆ ಅದರಿಂದ ತೊಂದರೆ ಆಗ್ತದೆ. ಅದಕ್ಕೆ ಅದನ್ನು ಈ ತಡೆಯನ್ನು ತೆರವುಗೊಳಿಸಿ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸ್ತೇವೆ. ಹೆಸರು ಹೇಳ್ರಿ. ನಾನು ದೇವೇಂದ್ರ ಹೆಳವಾರ, कर्नाटक कार्यरत पत्रकर्ता संघ राज्य कार्यकारी समिति सदस्य। और खबरों के लिए देखते रहिए बी न्यूज़ नेशन।